ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮರುಸಿಂಚನ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ ವರ್ಕ್ಶೀಟ್ ನಂಬರ್ 12 ಪ್ಯಾಸೇಜ್ ರೀಡಿಂಗ್. ಈ ಪ್ಯಾಸೇಜ್ ರೀಡಿಂಗ್ನ ಆಕ್ಟಿವಿಟೀಸ್ನ ಎಲ್ಲ ಒಂದು ಕೀ ಉತ್ತರಗಳು ಈ ವಿಡಿಯೋದಲ್ಲಿ. ಪ್ಯಾಸೇಜ್ ರೀಡಿಂಗ್ ಅಂದ ತಕ್ಷಣ ಎಕ್ಸಾಮಿನೇಷನ್ ದೃಷ್ಟಿಯಿಂದ 4 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಇಲ್ಲಿ ಆಕ್ಟಿವಿಟೀಸ್ ನಿಮಗಾಗಿ ಆ ಒಂದು ಪ್ಯಾಸೇಜನ್ನು ಹೇಗೆ ಉತ್ತರಿಸಬೇಕು ಅಂತಕ್ಕಂತಹ ಕ್ವಶನ್ಸನ್ನು ಇಲ್ಲಿ ನೀಡಲಾಗಿದೆ. ಆಕ್ಟಿವಿಟಿ 1ಗೆ ಬಂದಾಗ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಇದೆ. ಇಲ್ಲಿ ಒಂದು ಸ್ಟೋರಿಯನ್ನು ನೀಡಲಾಗಿದೆ. ಒನ್ಸ್ ಅಪಾನ್ ಎ ಟೈಮ್ ದೇರ್ ಲಿವ್ಡ್ ಆ್ಯನ್ ಆ್ಯಂಟ್ ಆ್ಯಂಡ್ ಎ ಗ್ರಾಸಪರ್ ನಿಯರ್ ಎ ಲೇಕ್. ದೇ ವರ್ ಗುಡ್ ಫ್ರೆಂಡ್ಸ್. ದ ಗ್ರಾಸಪರ್ ವಾಸ್ ಹಾಪಿಂಗ್ ಆ್ಯಂಡ್ ಸಿಂಗಿಂಗ್ ಇನ್ ದ ಸ್ಪ್ರಿಂಗ್. He did not store food for winter, but the ant worked hard all day long from dawn to dusk and stored food for winter. Winter came. The grasshopper had to starve, so he approached the ant for some food. The ant asked the grasshopper what he was doing in spring and summer. The grasshopper replied that he spent it happily singing and dancing. The ant treated the grasshopper with contempt as he was lazy and irresponsible. He told the grasshopper to go and dance the winter away. ಸೊ ಇಲ್ಲಿ ಕ್ವಶನ್ ಆನ್ಸರ್ ಅನ್ನು ನೋಡಿದಾಗ, ಹೌ ಡಿಡ್ ದ ಗ್ರಾಸಪರ್ ಸ್ಪೆಂಡ್ ಸ್ಪ್ರಿಂಗ್ ಆ್ಯಂಡ್ ಸಮ್ಮರ್? ಹಾಪಿಂಗ್ ಆ್ಯಂಡ್ ಸಿಂಗಿಂಗ್ ಆರ್ ಸಿಂಗಿಂಗ್ ಆ್ಯಂಡ್ ಡ್ಯಾನ್ಸಿಂಗ್? ವೈ ಡಿಡ್ ಗ್ರಾಸಪರ್ ಅಪ್ರೋಚ್ ದ ಆ್ಯಂಟ್? ದ ಗ್ರಾಸಪರ್ starved, so it approached the ant. How did the ant treat the grasshopper? Ant treat the grasshopper with contempt. What did you learn from this story? We should not be lazy, we should work hard. ನಂತರ 5th ಕ್ವಶನ್ಗೆ ಬಂದಾಗ, ಫೈಂಡ್ ಔಟ್ ದ ಆಪೋಸಿಟ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಅಂತ ಇದೆ. ಲೇಜಿ, ಆಕ್ಟಿವ್, ಫ್ರೆಂಡ್, ಎನಿಮಿ, ಹ್ಯಾಪಿ, ಸ್ಯಾಡ್, ನಿಯರ್, ಫಾರ್, ಡಾನ್, ಡಸ್ಕ್ ಅಥವಾ ಸನ್ಸೆಟ್. ಡಾನ್ ಅಂದರೆ ಮುಂಜಾನೆ, ಡಸ್ಕ್ ಅಂದರೆ ಸನ್ಸೆಟ್ ಅಥವಾ ಸನ್ಸೆಟ್ ಅಂತ ಬರಿಬೋದು. ಇನ್ನು ಆಕ್ಟಿವಿಟಿ 2ಗೆ ಬಂದಾಗ, ರೀಡ್ ದ ಪ್ಯಾಸೇಜ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ಯಾಸೇಜನ್ನು ಓದಬೇಕಾಗುತ್ತೆ. ಇಟ್ ಈಸ್ ಅಬೌಟ್ ಪ್ರೇಯರ್ ಬಗ್ಗೆ ನೀಡಲಾಗಿದೆ. ಇದು ಆಲ್ರೆಡಿ ಪರೀಕ್ಷೆಯಲ್ಲಿ ಈ ಒಂದು ಪ್ಯಾಸೇಜನ್ನು ನೀಡಲಾಗಿತ್ತು. ಇಲ್ಲಿ ಈ ಒಂದು ಕ್ವಶನ್ ಆನ್ಸರ್ನ ನೋಡೋದಾದರೆ, ರೈಟ್ ದ ಸಿನಾನಿಮ್ಸ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್. ರೆಫರ್ ಡಿಕ್ಷನರಿ ಇದೆ. ಟೆಸ್ಟಿಮೋನಿ, ಎವಿಡೆನ್ಸ್ ಆರ್ ಸ್ಟೇಟ್ಮೆಂಟ್ ಆರ್ ಡಿಕ್ಲರೇಷನ್. ಇದು ಎವಿಡೆನ್ಸ್ ಮತ್ತು ಸ್ಟೇಟ್ಮೆಂಟ್, ಡಿಕ್ಲರೇಷನ್ ಅಂತ. ಗ್ರಾವಿಟಿ, ಅಟ್ರಾಕ್ಷನ್, ಪುಲ್, ವೆಯ್ಟ್, ಇಂಪಾರ್ಟೆನ್ಸ್. ಲೋರಿರೇಟ್ ಅಂದಾಗ ಸಲ್ಯೂಟ್, ಅಪ್ಲಾಸ್, ಪ್ರೈಸ್. ಸೆರೆನ್ ಅಂದಾಗ ಕಾಮ್, ಕಂಪೋಸ್ಡ್, ಕೂಲ್. ಮಿರಾಕಲ್ ಅಂದಾಗ ಮಿಸ್ಟರಿ, ಸೂಪರ್ ನ್ಯಾಚುರಲ್. ನಂತರ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಅನ್ನು ನೀಡಲಾಗಿದೆ. ವಾಟ್ ಈಸ್ ದ ಮಿರಾಕಲ್ ರೆಫರ್ಡ್ ಇನ್ ದ ಪ್ಯಾಸೇಜ್? ಪ್ರೇಯರ್. ನೋಡಿ ಇಲ್ಲಿ ಒಂದು ಮೀನಿಂಗನ್ನು ಬರೀಬೇಕಾಗುತ್ತೆ. ವಾಟ್ ಈಸ್ ದ ಮಿರಾಕಲ್ ಅಂದಾಗ ಇಲ್ಲಿ ನೀಡಲಾಗಿದೆ ಪ್ರೇಯರ್, ದ ಮಿರಾಕಲ್ ಆಫ್ ಪ್ರೇಯರ್ನ ಒಂದು ಮಿರಾಕಲ್ಸ್ನ ಬಗ್ಗೆ ಇಲ್ಲಿ ಮಾತಾಡಲಾಗಿದೆ. ನಂತರ ಬಂದಾಗ, ವಾಟ್ ಡಸ್ ಡಾಕ್ಟರ್ ಕಾರ್ಲ್ ಸೇ ಅಬೌಟ್ ಪ್ರೇಯರ್? ಪ್ರೇಯರ್ ಈಸ್ ಎ ಪವರ್ಫುಲ್ ಸೋರ್ಸ್ ಆಫ್ ಎನರ್ಜಿ ದಟ್ ಒನ್ ಜನರೇಟ್. ಹೌ ಪವರ್ಫುಲ್ ಈಸ್ the effect of prayer according to this passage? The prayer as the terrestrial gravity. Nantara, how does prayer help to us? The prayer helps us to reach the God. Nantara, find out the opposite of the following words ide. Joy endaga misery ಅಥವಾ despair. Exit, enter. ಇನ್ನು ಆಕ್ಟಿವಿಟಿ 3ಗೆ ಬಂದಾಗ, read the following passage carefully and answer the questions that follow in 2 or 3 sentences each ಅಂತ ನೀಡಿದೆ. ಇಲ್ಲಿ ರವೀಂದ್ರನಾಥ ಟ್ಯಾಗೋರ್ ರವರ ಒಂದು ಪ್ಯಾಸೇಜನ್ನು ನೀಡಲಾಗಿದೆ. ಈ ಪ್ಯಾಸೇಜನ್ನು ನಾವು ಓದಿಕೊಂಡ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗೆ ಉತ್ತರ ಬರೀಬೇಕು. ಹೌ ಡಿಡ್ ರವೀಂದ್ರನಾಥ್ ಫ್ರೆಂಡ್ಸ್ ಶೋ ದೇರ್ ಅಫೆಕ್ಷನ್ ಟು ಹಿಮ್? ರವೀಂದ್ರನಾಥ್ ಫ್ರೆಂಡ್ಸ್ ಪುಟ್ ಆಪಲ್ ಆರ್ ಆನ್ ಆರೆಂಜ್ ಸೀಕ್ರೆಟ್ಲಿ ಇನ್ ಹಿಸ್ ಪಾಕೆಟ್. ನೆಕ್ಸ್ಟ್, ವೈ ಡಿಡ್ ಹಿ ನಾಟ್ ಗೋ ಟು ಕ್ಲಾಸ್ the next day? Rabindranath Tagore, he did not go to class next day because he is fearing of British teacher. ನಂತರ ಅಂಡರ್ಲೈನ್ ದ ಸೈಲೆಂಟ್ ಲೆಟರ್ ಇನ್ ದ ಫಾಲೋಯಿಂಗ್ ಅಂತ ಕೊಟ್ಟಿದೆ. ವುಡ್ ಅಲ್ಲಿ ಎಲ್ ಸೈಲೆಂಟ್ ಆಗುತ್ತೆ, ರೈಟ್ ಅಲ್ಲಿ ಡಬ್ಲ್ಯೂ ಸೈಲೆಂಟ್ ಆಗುತ್ತೆ, ಆಫ್ ಅಲ್ಲಿ ಟಿ ಸೈಲೆಂಟ್ ಆಗುತ್ತೆ. ವಿದ್ಯಾರ್ಥಿಗಳು, ಇದು
ಈ ಒಂದು ಆಕ್ಟಿವಿಟಿ 3ನ ಉತ್ತರಗಳಾಗಿರುತ್ತೆ. ಮೀನ್ಸ್ ವರ್ಕ್ಶೀಟ್ ನಂಬರ್ 12 ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ವರ್ಕ್ಶೀಟ್ ನಂಬರ್ 13 ಹಾಗೂ 14ನ ಕೀ ಆನ್ಸರ್ಗಳನ್ನು ನೋಡೋಣ ಅಂತ ತಿಳಿಸುತ್ತಾ, ತಪ್ಪದೇ ಮುಂದಿನ ವಿಡಿಯೋವನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಲರ್ನ್ ಈಸಿಲಿ ಚಾನಲ್ ವಿಡಿಯೋಸನ್ನು ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.